ಭೈರವ, ನಾನು ಹೋಗಿದ್ ಕೆಲಸ ಏನೂ ಆಗ್ಲಿಲ್ಲ ಕಣ್ ಭೈರವ. ಎಲ್ಲ ಹಾಳಾಗೋಯ್ತು. ಅವನವನೆಲ್ಲ ಕಳ್ಳನ ಮಗ. ಹೆಂಡ್ತಿ ಏನೋ ನೈಸ್ ಮಾಡ್ಬಿಟ್ಟು ತಲೆ ಕೆಡಿಸ್ಬಿಟ್ಟು ಹೆಂಡ್ತಿ ಅವ್ನು ಹೇಳ್ದಂಗೆ ಕೇಳಂಗೆ ಮಾಡ್ಕೊಬಿಟ್ಟ. ಈಗ ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ನೀನು ಹೇಳ್ದಲ್ಲ ಏನಾದ್ರು ಸಹಾಯ ಬೇಕಾದ್ರೆ ನಾನು ಕೇಳು ಮಾಡ್ತೀನಿ ಅಂತೇಳಿ, ಅದಕ್ಕೆ ನೆನೆಯ ನಿನ್ನ ಸಹಾಯಕ್ಕೆ ನೆನೆಯ ಬಂದೀವ್ನಿ. ದಯವಿಟ್ಟು ಏನಾರ ಒಂದು ಸಹಾಯ ಮಾಡು. ಇಲ್ಲ ಅಂತ ಹೇಳಿದ್ರೆ ನನ್ನ ಮಗಳ ಜೀವನನೂ ಹಿಂಗೆ ಇರ್ತದೆ. ಆ ಹುಡುಗಿ ಮುಳ್ಳಿ ಮಂಕು ಹುಡುಗಿ ಇದ್ದಂಗೆ, ಅದಕ್ಕೇನು ಗೊತ್ತಾಗಕ್ಕಿಲ್ಲ. ಮಂಕು ದಿಣ್ಣೆಗೆ ಹೆಂಗೆ ಸಿಕ್ರಂಗೆ ಹ್ಞೂ ಅಂತ ಹೇಳ್ತಿರ್ತದೆ. ಏನೋ ಸಿನುನುವೆ ಗೊತ್ತಾಗಕ್ಕಿಲ್ಲ ಅದಕ್ಕೆ. ಗಂಡ ಏನೋ ಒಳ್ಳೆ 4 ಮಾತಾಡ್ದ ಅಂತ ಹೇಳ್ಬಿಟ್ಟು ಅವನ ಪರನೆನೆಯ ಹೊಂಟೋಗ್ಬಿಟ್ಲು. ಏನು ಮಾಡೋಕ್ಕಾಯ್ತದೆ ಹೋಗತ್ತಾಗೆ. ನನಗೂ ಏನು ಮಾಡಬೇಕೋ ಗೊತ್ತಾಯ್ತಿಲ್ಲ. ಅದಕ್ಕೆ ನೀನು ಹೆಂಗಿದ್ರು ಸಹಾಯ ಮಾಡ್ತೀಯ ಅಂತ ಗೊತ್ತು ಕಣ್ ಭೈರವ. ಏನಾದರೂ ತಲೆ ಉಪಯೋಗಿಸ್ತೀಯ ಅಂತನೂ ಗೊತ್ತು. ಅದಕ್ಕೆ ನನಗೆ ನಿನ್ ತಾಗ ಬಂದು ಹೇಳ್ತಿರೋದು, ಏನೋ ಒಂದು ಮಾಡು. ಆ ಹುಡುಗಿ ನೀಯ ಎಲ್ಲ ಅದೇನದು ಮಗನ ಎತ್ಕೊಂಡು ಹಂಗೆ ನೀ ಅದೇನೋ ಮದುವೆದೆಲ್ಲ ರಿಜಿಸ್ಟರ್ ಮಾಡ್ಸೋರಲ್ಲ, ಅದನ್ನೆಲ್ಲ ಎತ್ಕೊಂಬಿಟ್ಟು ಏನೋ ನೀನೇ ತೋರ್ಸಂಗೆ ಮಾಡಬೇಕು. ಪದ್ದು, ನಾನು ಇರ್ಬೇಕಾದ್ರೆ ನೀನು ಅಂದ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ತಲೆಯಾಗಿ ಕೆಡಿಸ್ಕೊತೀಯ ಕಣ್ಪದ್ದು. ನಾನು ಇಲ್ವಾ, ನಾನು ನೋಡ್ಕೊತೀನಿ ಬಿಡು. ನೀನು ಇದೆಯಾ ಅಂತಾನೆ ಭೈರವ. ನಾನಂತೂ ತಲೆನೂ ಕೆಡಿಸ್ಕೊಂಡಿಲ್ಲ. ಹೆಂಗಿದ್ರು ನೀನು ಇದ್ದೀಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾಕೆ ತಲೆ ಕೆಡಿಸ್ಕೊಂಡ್ಲಿ? ಸರಿ, ಅದೇನು ಉಪಾಯ ಮಾಡ್ತೀಯ ಮಾಡಿಬಿಟ್ಟು ಹೆಂಗೋ ಅವಳ ಸಂಸಾರನ ಉಳಿಸ್ಕೊಟ್ಟು ನನ್ನ ಮಗಳ ಸಂಸಾರಕ್ಕೂ ಒಂದು ಅರ್ಥ ಸಿಗಂಗೆ ಮಾಡ್ಕೊಟ್ಬಿಟ್ಟು ಸಾಕು. ಸುಮ್ಮನೆ ಯಾಕೆ ಎಷ್ಟು ದಿನ ಅಂತ ನನ್ನ ಮಗಳು ತಾನೇ ಊರಾಗಿತ್ತಾಳೆ, ಬೇಜಾರು ಮಾಡ್ಕೊತಾಳೆ. ಎಲ್ಲನೂ ಸರ್ ಮಾಡ್ಬಿಟ್ಟು ಕಣ್ಬಿರವ. ಇಷ್ಟೇ ಕೇಳೋದು ನಿಂತಾಗೆ. ಆಯಿತು ಬಿಡ್ಪದ್ದು, ನೀನು ಹೇಳಿದ್ಮೇಲೆ ನಾನು ಮಾಡ್ದಿದ್ದಂಗೆ ಇರ್ತೀನ. ಈಗ ನೋಡು ಏನು ಮಾಡ್ತೀನಿ ಅಂತ. ಆ ಹುಡುಗಿ ನೀಯ ಬತ್ತಾಳೆ ನಿಂತಾಗೆ, ಹಂಗೆ ಮಾಡ್ತೀನಿ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಸುಮ್ಮನೆ ಅನುಸರಿಸ್ಕೊಂಡು ನಿಂತಾನೆ ಇರ್ತೀಯ. ಈ ಬೊಯ್ರವೇರ ಗಂಟ ನಿನ್ಗೆ ಯಾವ ಯೋಚನೆನೂ ಬರಬಾರ್ದು. ನಾನು ನೋಡ್ಕೊತೀನಿ. ಸರಿ ಸರಿ ಬಾ. ಸರಿ ಸರಿ ಆಯ್ತು ಭೈರವ, ನಿನ್ನ ಮ್ಯಾಲೆ ನಂಬಿಕೆ ಇಕ್ಕನ್ನೇ ಬಂದಿರೋದು. ಸರಿ ಸರಿ ಬಾ. ಸ್ವಲ್ಪ ದಿನಕ್ಕೆ ವರ್ಷಕ್ಕೆ ಇಂಥದ್ದೇ ನಮಗೂ ಸ್ವಂತ ಮನೆ ಇರ್ತದೆ. ನಾವು ಕೋಟಿ ದುಡ್ಡನ್ನ ಟಕ 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 ಎಣಿಸ್ತಾ ಇರ್ತೀವಿ. ಅಪ್ಪ ಹೆಂಗಿರ್ತದೆ ಅವಾಗ. ನನ್ನ ಗಂಡ ಬರ್ತೀನಿ ಅಂತ ಹೇಳೋನಿ. ಬಂದಾಗ ಮನೆ ಹೆಂಗೆ ಕಟ್ಟಬೇಕು, ಏನು ಮಾಡಬೇಕು ಅಂತ ಎಲ್ಲನೂ ಮಾತಾಡ್ಬಿಡ್ತೀನಿ. ನಾನಂತೂ ಹಿಂಗೆ ಮನೆ ಕಟ್ಟಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು ಅಂತ ಹೇಳಿ ನಾನೇ ಎಲ್ಲನೂ ಹೇಳ್ಬಿಡ್ತೀನಿ. ಬರಲಿ ನನ್ನ ಗಂಡ. ಹಾಂ, ಅದು ನನ್ನ ಒಡವೆ ಹೇಳಬೇಕು. ಒಂದು ಸರಿಯಾಗಿ ಒಂದು ಅರ್ಧ kg ಒಡವೆ ಬೇರೆ ಮಾಡಿಸ್ಕೋಬೇಕು ನಾನು. ಏನು ಈ ಫಿಗರು, ಏನು ಕನಸು ಕಾಣ್ತಾ ಕುಂತಿದ್ದಂಗೆ ಐತೆ. ಕಾಣು ಕಾಣು ಕಾಣು, ಕನಸಲ್ವಾ? ಕಾಣು, ಎಷ್ಟು ಬೇಕೋ ಕನಸು ಕಾಣು. ನಮ್ಮ ಪೊದ್ದುಗೇನೆ ಆವಾಜ್ ಹಾಕ್ಬಿಟ್ಟು ಹೋಯ್ತಿಯಲ್ಲ, ಈಗಿರೋದು ನಿನಗೆ. ಗಂಡ ಯಾವಳ ಜೊತೆ ಹೋದ್ರೂ ಪರವಾಗಿಲ್ಲ, ಈ ಬಡ್ಡೆತದವಕ್ಕೆ ದುಡ್ಡು ಮಾತ್ರ ಬೇಕು. ಇಂಥ ಹೆಣ್ಮಕ್ಳು ಇದ್ಬಿಟ್ರೆ ಹುಡುಗರಿಗೆ ಎಷ್ಟು ಅನುಕೂಲ. ಅಯ್ಯೋ ದೇವ್ರೆ, ಈ ಭೈರವ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾವನೆ ನೋಡು. ಈಗಿರೋದು ಇವಳಿಗೆ. ಅವಳು ಅಜ್ಜಿ ಮಾಡ್ತೀನಿರು. ಏನೇ ಮಾಡ್ತಾ ಇದ್ದೆ? ರೀ ಬಂದ್ರಾ? ರೀ ಬಂದ್ರೇನ್ರಿ? ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಬಂದಿರಲ್ಲ ಪೊದ್ದು ಜಯಮ್ಮ ಅಂತ ಹೇಳ್ಬಿಟ್ಟು ಅವರೆಲ್ಲ ಕಂಪ್ಲೇಂಟ್ ಕೊಡೋಣ ಬಾ ಅಂತ ಎಷ್ಟೊಂದು ಬಲವಂತ ಮಾಡಿದ್ರು ಗೊತ್ತೇನ್ರಿ. ಆದರೆ ನಾನೇನಿಯ ಇಲ್ಲ 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 ನಾನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಗಿತ್ತ ಎಲ್ಲನೂ ಹೇಳ್ಬಿಟ್ಟೆ. ನಾನು ಬರೋಕ್ಕಿಲ್ಲ, ನನ್ನ ಗಂಡನೇ ಮುಖ್ಯ ಅಂತ ಹೇಳಿ. ರೀ ನೀವು ಹೇಳ್ದಂಗೆ ನೀವು ಹುಡುಗಿನೇನು ಶಾನೆ ಇಷ್ಟಪಡ್ತೀರಾ ತಾನೆ? ಒಂದು ವರ್ಷಕ್ಕೆ ನನ್ನ ಹತ್ರಕ್ಕೆ ಬಂದ್ಬಿಡ್ತೀರಾ ತಾನೆ? ನಿಜ ಹೇಳಿ. ಹೇಳ್ರಿ. ಆಮೇಲೆ ಒಂದು ಸರಿಯಾಗಿ 1 ಕೋಟಿ 2 ಕೋಟಿ ಎತ್ಕೊಂಡು ಬಂದ್ಬಿಡ್ತೀರಾ ಇನ್ನೊಂದು ವರ್ಷಕ್ಕೆ? ಎತ್ಕೊಬತ್ತೀರಾ ಅಲ್ವಾ? ಲೇ ಬಿತ್ರಿ, ಹೆಂಗೋ ಅಲ್ಲಿ ನಾನು ನೆಮ್ಮದಿಯಾಗಿದ್ದೀನಿ. ನಿನ್ನಂತ ಕಿತ್ತೋಗಿರೋಳನ್ನ ಕಟ್ಕೊಂಡು ಸಾಯ್ಬಾರ್ದು ಅಂತಾನೆ ಯಾವುದೋ ಒಳ್ಳೆ ಸಾವುಕಾರ ಮನೆ ಹುಡುಗಿನ ಕಟ್ಕೊಂಡು ನೆಮ್ಮದಿಯಾಗಿದ್ರೆ ನಂದಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನನ್ನ ಸಂಸಾರನೇ ಹಾಳು ಮಾಡಕ್ ಬರ್ತೀಯೇನೆ? ಅಪ್ಪ ರೀ, ಇದೇನ್ರಿ ನನ್ನ ನೋಡಿತಿದ್ದೀರಲ್ಲ? ನೀವೇ ತಾನೇ ಹೇಳಿದ್ದು ಇನ್ನೊಂದು ವರ್ಷ ಬಿಟ್ಕೊಂಡು ಕೋಟಿ ಎತ್ಕೊಂಡು ಬಂದ್ಬಿಡ್ತೀನಿ ಅವಳು ಕೈ ಕೊಟ್ಬಿಟ್ಟು ಅಂತ ಹೇಳಿ. ಲೇ, ನಾನು ಯಾಕೆ ಅವಳು ಕೈ ಕೊಡ್ಲಿ? ಚಿನ್ನದ ಮೊಟ್ಟೆ ಇಕ್ಕ ಕೋಳಿ ಕಣೆ ಅವಳು, ಚಿನ್ನದ ಮೊಟ್ಟೆ ಇಕ್ಕ ಕೋಳಿ ಅವಳು. ನೀನು ತಗಡು ನೀನು. ನಿನ್ಗೋಸ್ಕರ ನಾನು ಅಂಥ ಫಿಗರ್ನ, ಅಂಥ ಸಾವುಕಾರ ಹುಡುಗಿನ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ನಾನು. ಏನು ಅನ್ಕೊಂಡಿದ್ದೀನ? ಇವತ್ತು ನಿನ್ನ ಇಲ್ಲೇ ಸಾಯ್ಬಿಡ್ದು, ಇಲ್ಲೇ ಊಟ ಹಾಕಿ ನಿನಗೆ ಸರಿಯಾಗಿ ಮಾಡಿಬಿಟ್ಟೇನೆ ನಾನು ಹೋಗೋದು. ಅಲ್ಲಿಗೆ ಬಂದು ನನಗೆ ತೊಂದರೆ ಕೊಡ್ತೀಯ ಅಂತ ಹೇಳಿ ನಾನು ಕನ್ಸಾಗ ಅನ್ಕೊಂಡಿರಲಿಲ್ಲ. ಆದರೆ ಅಲ್ಲಿ ತನಕ ಹುಡ್ಕೊಂಡು ಬಂದಿದ್ಯಾ ಅಂದರೆ ಪದೇ ಪದೇ ಬರ್ತಿರ್ತೀಯ. ಇವತ್ತು ನಿನ್ನ ಕತೆನ ಹೆಂಗೆ ಮುಗಿಸ್ತೀನಿ ನೋಡು. ಅಯ್ಯಪ್ಪ, ಅಯ್ಯೋ ರೀ, ನೀವು ಇಂಥರು ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಪದ್ದಕ್ಕವರೆಲ್ಲ ಹೇಳಿದ್ರು ಬಾ ಕಂಪ್ಲೇಂಟ್ ಕೊಡೋಣ ಅಂದ್ರೂ ನಾನು ಕೊಡ್ದಿದ್ದಂಗೆ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಬಂದಿದ್ದಕ್ಕೆ ನನಗೆ ಸರಿಯಾಗಿ ಮಾಡ್ತಿದ್ದೀರಾ ನೀವು. ಇದು ಯಾಕೆ ಹಿಂಗೆ ಹೊಡಿತಾ ಇದ್ದೀರಾ? ಲೇ ಲೇ ಲೇ, ಎಲ್ಲೇ ಮಗ, ಇಬ್ರು ಸೇರಿ ಸಾಯಿಸಾಕ್ಬಿಡ್ತೀನಿ ನಾನು. ಇಬ್ರು ಸೇರಿ ಸಾಯಿಸೋದು ನಾನು. ಲೋಫರ್ಗಳು ನೀವಿಬ್ರು ಇದ್ರೆ ತಾನೇ ನನಗೆ ತೊಂದರೆ. ನಾನು ಹೆಂಗೋ ನನ್ನ ಪಾಡು ನಾನು ಸುಳ್ಳು ಹೇಳ್ಕೊಂಡು ನೆಮ್ಮದಿಯಾಗಿದ್ದೀನಿ. ನಿನಗೇನಾದರೂ ಅಷ್ಟೊಂದು ಆಸೆ ಇದ್ರೆ ನೀನು ಯಾವನ್ನಾದ್ರೂ ಹುಡ್ಕೊಂಡು ಹೊರಟೋಗ್ಬಿಡು. ನನ್ನ ಜೀವನ ಯಾಕೆ ಹಾಳು ಮಾಡ್ತಾ ಇದೆಯಾ? ಬಂದು ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ.
ಹೌದು, ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೆ. ನಿನ್ ಪಾಡಿ ನಿನಗೆ ಅಂತ ದುಡ್ಡು ಕಳಿಸ್ತಿದ್ದೆ ತಾನೇ 10,000-15,000 ಮುಚ್ಕೊಂಡು ಸುಮ್ಮನಿರೋದು ಬಿಟ್ಬಿಟ್ಟು ಅಲ್ಲಿ ನಮ್ಮಂತ ಕುಡಿಕೊಂಡು ಬಂದು ನನ್ನ ಬಗ್ಗೆ ಎಲ್ಲ ಕೆದಕಿ ಮಾಡಿ ಎಲ್ಲ ಮಾಡಿ ಇದೇನು ಮಾಡಬೇಕು ಅಂತ ಮಾಡಿದ್ಯಾ ನೀನು? ಹಾ? ಸಾಯಿ. ಅಯ್ಯಪ್ಪ ಅಯ್ಯಪ್ಪ ಅಯ್ಯೋ 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 ನನಗೆ ಬಿಟ್ಬಿಡ್ರಿ, ನನ್ನ ಸಾಯಿಸ್ಬೇಡ್ರಿ, ಮಗ ಐತೆ ಬಿಟ್ಬಿಡ್ರಿ, ಅಯ್ಯೋ ಬಿಟ್ಬಿಡ್ರಿ. ಅಯ್ಯೋ ರೀ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ತಂಟೆಗೆ ಬರೋಕ್ಕಿಲ್ಲ, ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ಹಂಗಾರೆ ನೀವು ನನ್ನ ಬಿಟ್ಟೋಯ್ತೀರ ತಾನೇ? ಇಲ್ಲ, ನೀನು ಬದುಕಿರಬಾರ್ದೆ, ನೀನು ಬದುಕಿರಬಾರ್ದು, ನಿನ್ನ ಸಾಯಿಸ್ಬಿಟ್ಟೆ ನಾನು ಹೋಗ್ಬೇಕು. ಇಲ್ಲಾಂದ್ರೆ ಮತ್ತೆ ನನಗೆ ತೊಂದರೆನೇ. ನೋಡು, ನಿನ್ನಂಥ ಥರ್ಡ್ ಕ್ಲಾಸ್ ಒಳನ ಇಷ್ಟಪಡಕ್ಕೆ ನನಗೆ ತಲೆ ಕೆಟ್ಟೈತಾ? ನೋಡು, ಅವಾಗ ಏನೋ ಬುದ್ಧಿ ಇರಲಿಲ್ಲ, ಅವಾಗ ಇಷ್ಟಪಟ್ಟೆ, ಎಲ್ಲ ಮುಗ್ದೋಯ್ತು. ಇಷ್ಟಪಟ್ಟಿದ್ದು ಅದು ಇದು ಎಲ್ಲ ಮುಗ್ದೋಯ್ತು, ಬಿಟ್ಬಿಡು. ಮಗ ಆಗೈತಾನೆ, ನಿನ್ನ ಪಾಡಿ ನೀನು ಸಾಕೊಂಡು ಎಲ್ಲನ ಹಾಳಾಗೋಗು, ಹಾಳ್ಬಾವಿ ಬಿದ್ದು ಸಾಯೋದು ಬಿಟ್ಟು ನಾನು ನೋಡಿಕೊಂಡು ಬಂದವಳೆ ಲೋಫರ್. ನಿನ್ನಂಥ ಕಿತ್ತೋಗಿರೋಳಿಗೆ ನಾನು ಬೇಕಾ? ಈಗ ನಾನೇನೋ ನನ್ನ ಲೆವೆಲ್ ಏನೋ ಗೊತ್ತೇನೆ ನಿನಗೆ? ನನ್ನ ಲೆವೆಲ್ ಏನು ಅಂತ ಗೊತ್ತಾ ನಿನಗೆ? ಟಾಪು, ಯಾವಾಗೂ ಫ್ಲೈಟಾಗೆ ಓಡಾಡ್ತಾ ಇರ್ತೀನಿ ನಾನು. ಫಾರಿನ್ಗೆಲ್ಲ ಹೋಗಿದ್ದೀನಿ ಗೊತ್ತೇನೆ? ಯಾವ್ದ್ರಿಂದ ಹೇಳು? ಎಲ್ಲ ನನ್ನ ಹೆಂಡ್ತಿ, ಅವಳಿಂದನೇ. ಇಷ್ಟೇ ಅಲ್ಲ, ಇನ್ನೂ ಬೇಜಾನ್ ಸಂಪಾದನೆ ಮಾಡ್ಕೊಂಡು ಬೇಜಾನ್ ಮಾಡ್ತೀನಿ ನಾನು. ಯಾರಿಂದ ಹೇಳು? ಅವಳಿಂದ. ನಿನ್ನ ಜೊತೆ ಇದ್ರೆ ಏನೇ ಸಿಗ್ತೈತೆ ನನಗೆ? ಥರ್ಡ್ ಕ್ಲಾಸ್. ನೀನು ಇವತ್ತು ಮುಗಿಸ್ತೀನಿ ಇರು. ರೀ, ಹಂಗೆ ಮಾಡಬೇಡ್ರಿ, ನನ್ನ ಮಗನ ಬಿಟ್ಬಿಡ್ರಿ, ನಿಮ್ಮ ಕೈ ಮುಗಿತೀನಿ, ಬಿಟ್ಬಿಡ್ರಿ. ಅಯ್ಯೋ ದೇವ್ರೇ, ಬಿಟ್ಬಿಡಿ, ಬಿಟ್ಬಿಡಿ ನನ್ನ. ನಿನ್ನ ಬಿಡೋ ಮಾತೇ ಇಲ್ಲ ನಿನ್ನ. ಇರು ಬರ್ತೀನಿ. ನಿನ್ಗೊಂದು ಗತಿ ಕಾಣಿಸ್ಬೇಕಲ್ವಾ? ಏನಾದರೂ ಮಾಡಬೇಕಲ್ವಾ? ಇರು, ನಿನಗೋಸ್ಕರ ಒಂದು ಸೂಟ್ ಕೇಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ತಗೊಂಡು ಬರ್ತೀನಿ, ಹೋಗಿ ಇಲ್ಲೇ ಬಿದ್ದಿರು. ಬಂದು ನಿನ್ನ ಸಾಯಿ ಬಡ್ದು ಆ ಸೂಟ್ ಕೇಸಾಗಿ ತುಂಬಿಟ್ಟು ಎತ್ತಾನೆ ಎಸ್ಬಿಡ್ತೀನಿ. ನೀನು ಹೇಳೋಕ್ಕೆ ಕೇಳೋಕ್ಕೆ ನಿಮ್ಮ ಮನೆ ಕಡೆ ಯಾರೂ ಬರೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಸವಸನೇನೆ ಬೇಡ ನನಗೆ. ಮಾಡ್ತೀನಿ, ನಿನಗೆ ಸರಿಯಾಗಿ ಮಾಡ್ತೀನಿ. ಇರು ಬಂದೆ. ಅಯ್ಯೋ ರೀ, ನನ್ನ ಮಗ ಐತ್ರಿ, ಮಗ ಐತೆ, ನಿಮಗೆಲ್ಲ ಹಿಂಗೆಲ್ಲ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನೇ ಸಾಯ್ಸಾಗಿ ನೋಡ್ತಾ ಇದ್ದೀರಲ್ರಿ. ನಾನು ಆವಾಗಲೇ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಿದ್ರೆ ಇವತ್ತು ನನಗಿಂತ ಪರಿಸ್ಥಿತಿನೇ ಗೊತ್ತಿರಲಿಲ್ಲ. ನೀನು ಕಂಪ್ಲೇಂಟ್ ಕೊಡಬಾರ್ದು ಅಂತ ತಾನೇ ನಿನ್ನ ಹತ್ರ ಬಂದ್ಬಿಟ್ಟು ನಾನು ನಾಟಕ ಮಾಡಿದ್ದು. ನಾಟಕ ಮಾಡಿದ ತಕ್ಷಣ ಎಲ್ಲ ನಂಬಿಟ್ಟಲ್ಲ. ನನಗೆ ಗೊತ್ತು ನೀನು ಎಂಥ ದಡ್ಡ ಬಡ್ಡೆತದೋ ಅಂತ. ಅದಕ್ಕೇನೆ ನಾನು ನಂಬ್ಲಿ ಅಂತೇಳಿ ಸುಮ್ಮನೆ ಇದ್ದಿದ್ದು. ಚೆನ್ನಾಗಿ ನಂಬಿಸಿದ್ನಲ್ಲ, ಅದಕ್ಕೇನೆ. ಇರು, ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ಬಂದೆ ಇರು. ಈ ಹುಡುಗಿ ಏನು ದುಡ್ಡು. ಈ ಭೈರವ ಸರಿಯಾಗಿ ಮಾಡವನೆ. ಈಗ ಏನು ಮಾಡ್ತೀಯ ಹೇಳೋ? ನನಗೆ ಗೊತ್ತು ನೀನು ಮುಂದಕ್ಕೆ ಏನು ಮಾಡ್ತೀಯ ಅಂತ. ಹುಡುಗಿ ಮಾಡು. ನನ್ನ ಪೊದ್ದು ಡಾರ್ಲಿಂಗ್ ಹತ್ರನೇ ಆಟ ಆಡ್ತೀಯಲ್ವ ನೀನು? ನನ್ನ ಪೊದ್ದು ಡಾರ್ಲಿಂಗ್ ಅಂದರೆ ಏನು ಅನ್ಕೊಂಡಿದ್ಯಾ ನೀನು? ಅವಳು ಸವಾಸಕ್ಕೆ ಬಂದರೆ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಅಯ್ಯೋ, ನನ್ನ ಗಂಡ ಇವಾಗ ನಾನು ಸಾಯಿಸ್ಬಿಡ್ತಾನೆ ಬಂದು. ನಾನು ಆಗಲೇ ಪೊದ್ದಕ್ಕೊರ್ಮೆ ಆತು ಜಯಕ್ಕನ ಮಾತು ಕೇಳಿದಿದ್ರೆ ಇವತ್ತು ನನಗೆ ಇಂಥ ಪರಿಸ್ಥಿತಿ ಗೊತ್ತಿರಲಿಲ್ಲ. ಅವ್ರ ಮಾತೆಲ್ಲ ಕೇಳಿದ್ದಕ್ಕೆ ನನಗೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಇದೆಲ್ಲ ನನಗೆ ಬೇಕಿತ್ತ ನನಗೆ? ಅಯ್ಯೋ, ಇಲ್ಲೇ ಕುಂತ್ಕೊಬಿಡೋಣ, ನಾನು ಸಾಯಿಸ್ಬಿಡ್ತಾನೆ. ನನ್ನ ಮಗಿನ ಎತ್ಕೊಂಡು ಓಡೋಗ್ಬೇಕು ಇವಾಗ. ಮಗ ನಮ್ಮನ ಮನೆಗೆ ಬಿಟ್ಟಿದ್ದೀನಲ್ಲ, ಎತ್ಕೊಬಿಟ್ಟು ಬರಲ್ಲ. ಇಲ್ಲ ಮಗುನು ಸಾಯ್ಬಡ್ದು ಬಿಡ್ತಾನೇನೋ. ಇವನು ನಾಟಕದ ಮಾತುಗಳಿಗೆಲ್ಲ ನಂಬಿಟ್ಟು ನಾನು ಮೋಸ ಹೋಗ್ಬಿಟ್ಟೆ ನಾನು. ಅಯ್ಯೋ, ಪೊದ್ದಕ್ಕೋರ್ ಮಾತನ್ನ ನಾನು ಕೇಳಬೇಕಿತ್ತು. ಅಯ್ಯೋ, ಇಲ್ಲೇ ಇದ್ರೆ ನನ್ನ ಗಂಡ ಬಂದ್ಬಿಟ್ಟು ನಾನು ಸಾಯಿಸ್ಬಿಟ್ಟು ಸೂಟ್ ಕೇಸ್ಗೆ ಹಾಕ್ಬಿಡ್ತಾನೆ ಅಂತ ಅನ್ನಿಸ್ತೈತೆ. ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಓಡೋಗ್ಬಿಡ್ಬೇಕು ನಾನು. ಅಯ್ಯೋ, ಇರೋ ಒಂದು ನಿಮಿಷ, ನನ್ನ ಮದುವೆ ಸರ್ಟಿಫಿಕೇಟ್ ಎಲ್ಲ ಎಲ್ಲೋದ್ವು? ಎಲ್ಲ ಇಲ್ಲೇ ಅವೆ, ಎಲ್ಲ ಎತ್ಕೊಬಿಡ್ತೀನಿ. ನನ್ನ ಆಧಾರ್ ಕಾರ್ಡು, ನನ್ನ ATM ಕಾರ್ಡು ಎಲ್ಲ ಎತ್ಕೊಂಡೆ. ಇಲ್ಲಿಂದ ಫಸ್ಟು ಎಸ್ಕೇಪ್ ಆಗ್ಬಿಟ್ಟು ಓಡೋಗ್ಬಿಡ್ಬೇಕು ಇಲ್ಲಿಂದ.